ಅಂಬಿಗೇರವರು ಆ ಒಂದು ದುರ್ಘಟನೆಯಿಂದ ನನ್ನ ಮತಕ್ಷೇತ್ರ ವಾರ್ಡ್ ನಂಬರ್ 68ರಲ್ಲಿ ನಡೆದಂಥ ಘಟನೆ ಈಗಾಗಲೇ ನನ್ನ ಮನೆತನದಲ್ಲಿ ನಡೆದು ಇವತ್ತಿಗೆ 18ನೇ ತಾರೀಕು ಒಂದೇ ತಿಂಗಳಾಯ್ತು. ಇವತ್ತಿಗೆ 30 ದಿವಸ. ನನ್ನ ಮಗಳನ್ನು ಹತ್ಯೆ ಮಾಡಿದರು. ಅದ ನಂತರ 27ನೇ ದಿವಸಕ್ಕೆ ಅಂಜಲಿನ ಹತ್ಯೆ ಮಾಡಿದರು. ನನ್ನ ಕುಟುಂಬಕ್ಕೆ ಮಾಡಿದರು, ನಂತರ ನನ್ನ ವಾಡಿಗೆ ಮಾಡಿದರು. ಇದೇನು ಷಡ್ಯಂತ್ರ ಅನ್ನೋದು ನನಗೂ ಕೂಡ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀನಿ. ಈ ಒಂದು ಹೋರಾಟಕ್ಕೆ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳ ಲಿಂಗಾಲೇಶ್ವರ ಹಾಗೂ ಫಕ್ಕೀರೇಶ್ವರ ಮಠದ ಜಗದ್ಗುರುಗಳು ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಅಂಬಿಗೇರ ಚೌಡಯ್ಯ ಶ್ರೀಗಳ ಕೂಡ ಪಾದಗಳಿಗೆ ವಂದಿಸಿ, ಅದೇ ರೀತಿ ಅನೇಕ ಸ್ವಾಮೀಜಿಗಳಿಗೆ ಎಲ್ಲರೂ ಕೂಡ ಅನಿತ ಭಾವಿಸಬಾರ್ದು. ಸಮಯದ ಅಭಾವದಿಂದ ತಮ್ಮ ಯಾರ್ದೂ ಕೂಡ ಹೆಸರು ತಗೊಳ್ತಾ ಇಲ್ಲ. ಅವ್ರಿಗೂ ಕೂಡ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಅಂಬಿಗೇರ ಸಮಾಜದ ಎಲ್ಲ ಮುಖಂಡರು ಹಾಗೂ ಜಂಗಮ ಸಮಾಜದ ಎಲ್ಲ ಮುಖಂಡರು ಮತ್ತು ವೀರಶೈವ ಲಿಂಗಾಯತರು ಮತ್ತು ಅನೇಕ ನಮ್ಮ ವಾರ್ಡಿನ ಎಲ್ಲ ಮಹಿಳಾ ಕಾರ್ಯಕರ್ತರು ಮತ್ತು ಎಲ್ಲ ಮತದಾರರು ಕೂಡ ಬಂದಿದ್ದಾರೆ. ಈ ಒಂದು ಹೋರಾಟದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಜಗದ್ಗುರುಗಳ ಮುಖಾಂತರ ಸ್ವಾಮೀಜಿಗಳ ವೇದಿಕೆ ಹಂಚ್ಕೊಂಡಿದ್ದಾರೆ, ಅವ್ರ ಮುಖಾಂತರ ನಾನು ಬೇಡ್ಕೊಳ್ಳೋದು ಒಂದೇ, ಹಿಂದಕ್ಕಾದರೂ ನಾನು ಪದೇ ಪದೇ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ, ಈ ಘಟನೆ ಮತ್ತೊಮ್ಮೆ ಮರುಕಳಿಸಬಾರ್ದಂತೆ. ನನ್ನ ಮಗಳನ್ನು ಹತ್ಯೆ ಆದ ಕೂಡಲೇ ಅವತ್ತೇ ನಾನು ಎಚ್ಚರಿಕೆ ಹೇಳಿದೆ, ರಾಜ್ಯ ಸರ್ಕಾರ ಆಗಲಿ ನಾನು ಮಾಡ್ತೇನೆ, ಬಂದೋಬಸ್ತ್ ಕೊಡ್ತೇನೆ, ಸಂತಾನ ಕೊಟ್ಟು ಮನೆಗೂ ಕೂಡ ಮುಖ್ಯಮಂತ್ರಿಗಳು ಬಂದು ಹೋದರು, ಕಾನೂನು ಸಚಿವರು ಬಂದರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದರು. ಅದೇ ರೀತಿ ಇವತ್ತು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಅಂಬಿಗೇರವ್ರ ಮನೆಗೆ ಕೂಡ ಬಂದರು. ಎಲ್ಲ ರೀತಿಯಿಂದ ಸರಿ ಇದೆ. ಆದರೆ ನಮಗೇನು ಬೇಕಾಗಿತ್ತು, ನಮಗೇನು ಸುರಕ್ಷೆ ಬೇಕಾಗಿತ್ತು ಅದೇ ಆಗಲಿಲ್ಲ. ನನ್ನ ಮಗಳ ಕಳ್ಕೊಂಡು ಹಾಡಾಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಇಡೀ ರಾಜ್ಯ ದೇಶ ಅಂತಾರಾಷ್ಟ್ರ ತನಕ ಸುದ್ದಿ ಆಯಿತು. ಅದನ್ನು ಎಲ್ಲರೂ ಕೂಡ ಪ್ರತಿಭಟಿಸಿದರು. ಇವತ್ತು ಕೂಡ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತೈತಿ. ಕೆಲವೊಬ್ಬರು ಕೂದಲ ಮೈ ಮೇಲೇನೋ ನೆಟ್ಟಗೆ ಹಾಕುವಂತಾರೆ. ಇದು ನಾನು ಒಬ್ಬನೇ ಅಲ್ಲ, ಇಡೀ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದವರು ಜಾತ್ಯತೀತ ಪಕ್ಷಾತೀತವಾಗಿ ಇವತ್ತಿಗೂ ನನ್ನ ಜೊತೆ ಮಾತಾಡ್ಬೇಕಂದ್ರೆ ತಲೆ ತಳಗೆ ಮಾಡಿ 2 ಕಣ್ಣೀರು ಹಾಕಿ ನನ್ನ ಜೊತೆ ಮಾತಾಡ್ತಾರೆ. ನಾನು ಕೂಡ ಯಾಕೆ ಧೈರ್ಯ ತೊಗೊಂಡು ನಾನು ಬಂದೇನೆಂದರೆ ಈ ಸಮಾಜದಲ್ಲಿ ಹಿಂಗೆ ನಡೀತಾವು ಅಂಥೇಳಿ ನನಗೆ ಗೊತ್ತು. ಇದು ರಾಜಕೀಯ ಷಡ್ಯಂತ್ರ, ಇದು ನಮ್ಮ ಕ್ಷೇತ್ರದಲ್ಲೇ ಯಾಕೆ ಆಗ್ತಾ ಇದೆ, ಇದು ನಮ್ಮ ಹಿಂದೆ ಯಾಕೆ ಅದಾರ, ಯಾಕಂದರೆ ನಾವು ಸಣ್ಣ ಸಮಾಜದವರು ಮತ್ತು ನಮಗೆಲ್ಲ ಗೌರವಪೂರ್ವಕವಾಗಿ ಕಾಣ್ತಾರೆ. ಜಂಗಮ ಸಮಾಜಕ್ಕೆ, ವೀರಶೈವ ಲಿಂಗಾಯತರಿಗೆ ಎಲ್ಲರಿಗೂ ಕೂಡ ಚಂದಗೆ ಗೌರವದಿಂದ ಕಾಣ್ತಾರೆ. ಗೌರವಸ್ಥರ ಮಂತಂದವರು ಇವ್ರಿಗೆ ಹೆಂಗಾರ ಮಾಡಿ ರಾಜಕೀಯ ಬೆಳಕು ಕೊಡಬಾರ್ದು, ಇವ್ರನ್ನ ಷಡ್ಯಂತ್ರದಿಂದ ಮುಗಿಸ್ಬೇಕು ಅನ್ನೋ ಒಂದು ಷಡ್ಯಂತ್ರದಿಂದ ಇವತ್ತು ನನ್ನ ಮಗಳನ್ನ ಹತ್ಯೆ ಆಗಿದೆ. ಇದರ ನಾನು ಖಂಡಿತ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, KPCC ಅಧ್ಯಕ್ಷರಿಗೆ ಮತ್ತು ಎಲ್ಲ ಮಂತ್ರಿಗಳಿಗೆ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಈ ವೇದಿಕೆ ಮುಖಾಂತರ ಸ್ವಾಮೀಜಿಗಳ ಪ್ರಮಾಣ ಮಾಡಿ ನನ್ನ ಮಗಳನ್ನ ಆಣೆ ಮಾಡಿ ಕೂಡ ನಾನು ಮಾತನ್ನು ಹೇಳ್ತೇನೆ. ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಯಾರ್ದು ಕೂಡ 1 ಇಂಚ್ ಜಾಗ ತಿಂದಿಲ್ಲ, ಒಬ್ರದ್ದು 1 ರೂಪಾಯಿ ತಿಂದಿಲ್ಲ. ನಮ್ಮ ಕೂಲಿ ಮಾಡ್ಕೊಂಡು, ನಮ್ಮ ಉದ್ಯೋಗ ಮಾಡ್ಕೊಂಡು, ನಾವು ಜೀವನ ಮಾಡ್ಕೊಂಡು ನಾವು ಇಲ್ಲಿಗೆ ಬೆಳೆದೇವಿ. ಅದನ್ನು ನೋಡ್ಲಾರ್ದಕ್ಕೆ ಇದು ಕಾಣದ ಕೈ ಕೆಲಸ ಮಾಡಿ ನನಗೆ ಮಾಡೋಕ್ಕಾಗಲಿಲ್ಲ. ಪಬ್ಲಿಕ್ನಾಗ ನೀವೆಲ್ಲರೂ ಜನರು ಕೈ ಹಿಡಿದ್ರಿ, ನೀವೆಲ್ಲ ನನ್ನ ಮೇಲೆ ತಂದ್ರಿ. ಆದರೆ ಅವರು ಹೆಂಗೆ ಮುಗಿಸ್ಬೇಕಂತೇಳಿ ನನ್ನ ಮನೆಗೆ ಕೈ ಹಚ್ಚಿದ್ರು. ಇವತ್ತು ನನ್ನ ಮನೆಗೆ ಕೈ ಹಚ್ಚಿ ನನ್ನ ಮಗಳನ್ನ ಹತ್ಯೆ ಮಾಡಿದ್ರು. ಇಂಥ ಒಂದು ದುರ್ಸ್ಥಿತಿ ಇಲ್ಲಿ ರಾಜಕಾರಣಿಗಳದಾರ, ಕಾಣದ ಕೈ ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕೆ ನಾನು ಏನು ಹೇಳ್ತೀನಿ ಸರ್ಕಾರಕ್ಕೆ, ಪದೇ ಪದೇ ನಾ ಈಗೂ ಹೇಳ್ತೀನಿ, ನಿಮ್ಮನ್ನೂ ದಿಕ್ಕು ತಪ್ಪಿಸ್ತಾರ, ಹಿಂದಕ್ಕೂ ದಿಕ್ಕು ತಪ್ಪಿಸ್ಯಾರ, ಇವತ್ತು ದಿಕ್ಕು ತಪ್ಪಿಸ್ತಾರ. ಈ ಒಂದು ಗಾಂಜಾ ಮಾಫಿಯಾ, ಈ ಒಂದು ಸೇರೆ ಷಡ್ಯಂತ್ರ ನನ್ನ ವಾರ್ಡ್ನಾಗ ಯಾಕೆ ಮಾಡ್ತಾರೆ ಇವರು? ನನ್ನ ಭಾಗ ಈ ಹುಬ್ಬಳ್ಳಿ ಪೂರ್ವದಾಗ ಯಾಕೆ ಮಾಡ್ತಾರೆ? ನಿಮಗೆ ಬೇಕಾದ ಆಫೀಸರ್ನ ಹಾಕ್ಕೊಂಡು ಬಂದು ಅವ್ರನ್ನೆಲ್ಲ ವ್ಯವಹಾರ ಮಾಡಕ್ಕೆ ಹಚ್ಚಿರಿ. ನಿಮಗೆ ಆಗಂಗಿಲ್ಲ ಅಂದರೆ ಅವರಿಗೆ ಫ್ರೀ ಹ್ಯಾಂಡ್ ಕೊಡಿ ಪೊಲೀಸರಿಗೆ, ಅವರಾದರೂ ಮಾಡ್ತಾರೆ. ಅವ್ರನ್ನ ತೊಗೊಂಡು ಬಂದು ಈ ರೀತಿ ಮಾಫಿಯಾನ ಸಣ್ಣ ಮಕ್ಕಳನ್ನ ಹಾಳು ಮಾಡೋದು. ಬೆಳಗ್ಗೆ ಹಾಸ್ಪಿಟಲ್ ತೆಗಿಯಂಗಿಲ್ಲ, ಇನ್ನೂ ಮುಂಜಾನೆ 4 ಗಂಟೆಗೆ ಸೀರೆ ಅಂಗಡಿ ತೆಗಿತಾವ, ಡಿಪೋ ತೆಗಿತಾವ, ಗಾಂಜಾ ಮಾರ್ತಾರ. ಇದನ್ನು ಮಾಡೋರು ಯಾರು, ಮಾಡಿಸೋರು ಯಾರು? ಅದನ್ನ ನಿಮಗೆ ಅದರಿಂದ ಏನು ಲಾಭ ಐತೆ ಅಂತ ಎಲ್ಲರಿಗೂ ಗೊತ್ತೈತಿ. ಅಂಥದ್ದೇ ವ್ಯವಸ್ಥೆ ಮಾಡೋರು ಯಾರು ಮಾಡೋರು ನಿಮಗೆಲ್ಲ ಗೊತ್ತೈತಿ. ಅದಕ್ಕೆ ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ದಕ್ಷ ಆಫೀಸರ್ನ ಹಾಕೋದಾದ್ರೆ ಹಾಕ್ರಿ, ಇಲ್ಲ ಅಂದರೆ ಗೃಹ ಸಚಿವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಅಂತೀನಿ. ನಿಮಗೆ ದಮ್ ಇಲ್ಲ ಅಂದರೆ
ನಮ್ಮನ್ನ ರಕ್ಷಣೆ ಮಾಡೋಕೆ ನಮ್ಮ ತಾಯಂದರಿಗೆ ನಮ್ಮ ಅಕ್ಕಂಗಿಯರಿಗೆ ನಿಮಗೆ ರಕ್ಷಣೆ ಮಾಡೋಕ್ಕಾಗಿಲ್ಲ ಅಂದರೆ ದಯಮಾಡಿ ರಾಜೀನಾಮೆ ಕೊಟ್ಟೋಗ್ರಿ. ಅನೇಕ ಮಠಾಧೀಶರು ಬೀದಿಗೆ ಬಂದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಬರೀ ಇದೆ ಸಾಂಕೇತಿಕ ಹೋರಾಟ. ಇವತ್ತು ಅಂಬಿಗರ ಸಮಾಜ ಸಣ್ಣ ಸಮಾಜ ಕಾಯಕ ಮಾಡಿಕೊಂಡು 35 ಸಮಾಜ ಸೇರಿ ಶ್ರೀಗಳು ಆ ಸಮಾಜನ ದುಡಿಮೆ ಕಾಯಕದಿಂದ ಅವ್ರು ಬದುಕ್ತಾರೆ. ಇವತ್ತಿನವ್ರಿಗೂ ಯಾವುದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಕೂಲಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ಮಂತ ನಡೀತಿದ್ದಿಲ್ಲ. ಅಂಥ ಒಂದು ಸಣ್ಣ ಸಮಾಜಕ್ಕೆ ಇವತ್ತು ಇಂಥ ಅನ್ಯಾಯ ಆಯಿತು. ಇವತ್ತು ನಾವು ಜಂಗಮರು ಅಂತೇಳಿ ನಮಗೆ ಇಡೀ ಪಾದ ತೊಳೆದು ನೀರು ಕುಡಿತಾರೆ ಜನ. ಅದನ್ನು ನೋಡೋಕ್ಕಾಗಲಿಲ್ಲ ನಿಮಗೆ. ನೀವು ರಾಜಕೀಯದಿಂದ ನಮ್ಮ ಷಡ್ಯಂತ್ರ ಮಾಡಿ ನಮಗೆ ಬಲಿ ತೊಗೊಂಡ್ರಿ. ನನ್ನ ಮಗಳ ಬಲಿ ತೊಗೊಂಡ್ರೆ ಬರೀ ನನ್ನ ಸ್ಯಾಂಪಲ್ ಇದು. ನನ್ನ ಮಗಳ ಬಲಿ ತೊಗೊಂಡಿದ್ದಕ್ಕೆ ದೇಶ ಎಲ್ಲ ವಿದೇಶನಾಗ ಸುತ್ತಕ್ಕೆ ಪ್ರತಿಭಟನೆ ಆಯಿತು. ಒಂದು ಜಂಗಮ ಕುಡಿನ ಮುಟ್ಟಿದರೆ ಯಾವ ರೀತಿ ಸಂದೇಶ ಹೋಗ್ತೈತೆ ಅಂತೇಳಿ ತಮಗೆಲ್ಲ ಗೊತ್ತಿರಲಿ. ಇವತ್ತು ನಾವು ಒಪ್ಪನೆಗಳಾಗ್ತೀನಿ, ಈ ವ್ಯವಸ್ಥೆ ಬಂದಾಗಿ ತಾವು ಸುಧಾರಣೆ ಆದರೆ ಚಲೋ ಆತ. ಇಲ್ಲ ಮುಂದಿನ ದಿವಸದೊಳಗೆ ನಿಮ್ಮ ಮುಂದೂ ನಿಮ್ಮ ಹೆಸರು ತೊಗೊಂಡು ನಾವು ಮಾತಾಡ್ಬೇಕಾಕೈತಿ. ಇವತ್ತು ಭಾಳ ನೀವು ಷಡ್ಯಂತ್ರ ಮಾಡ್ತಾಯಿದ್ರಿ. ಅನೇಕ ರಾಜಕಾರಣಿಗಳು ನನ್ನ ಮನೆಗೆ ಬರೋ ಸುತ್ತಾಗಿ ನೀವು ಷಡ್ಯಂತ್ರದಿಂದ ಸ್ವಂತ ನೆಲಕ್ಕೆ ಬಂದವ್ರಿಗೆ ಮುಚ್ಚಾಕಿದ್ರಿ ನೀವು. ನನಗೆಲ್ಲ ಗೊತ್ತೈತಿ. HM ರೇವಣ್ಣ ಸಾಹೇಬ್ರು ನನ್ನ ಜೊತೆ ಮಾತಾಡ್ಯಾರ, ಮನೆಗೆ ಬರ್ತೇನೆ ಅಂದಾರ, ಅವ್ರನ್ನ ತಪ್ಪಿಸಿದ್ರಿ. ನಾನು ಒಂದೊಂದೇ ಹೆಸರು ಹೇಳಕ್ಕೆ ಕೂತಿದ್ರೆ ನಿಮ್ಮನ್ನ ನಡಿಗೆ ಹೋಗ್ತೀರಿ. ಯಾರ್ಯಾರಿಗೆ ಮಾತಾಡಿರಿ ನಮ್ಮ ಕಡೆ ರೆಕಾರ್ಡಿಂಗ್ ಅದಾವ. ನೀವೇನು ಮಾಡ್ತಾ ಇದ್ದೀರಿ? ಜನ ನಿಮಗೆ ಆಶೀರ್ವಾದ ಮಾಡ್ಯಾರ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಪೊರೇಟರಾಗಿ ಹೇಳತ್ತೇನೆ. ನೀವು ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ನೀವು ಈ ರೀತಿ ಷಡ್ಯಂತ್ರ ಮಾಡ್ಕೊಂತ ಹೋದ್ರೆ ನಮ್ಮ ಲಿಂಗಾಯತ ಸಮಾಜದ ವೀಣಾ ಕಾಶ್ಯಪ್ನವ್ರು ಬಾಗಲಕೋಟದಿಂದ ಬಂದ್ರೆ ನಮ್ಮ ಮನೆಗೆ ಬರಕ್ಕೆ ನನಗೆ ಫೋನ್ ಮಾಡ್ಯಾರ ಬರ್ತೇನೆ ಅಂತೇಳಿ. ಅಂಥದ್ದು ಕೂಡ ನೀವು ಸ್ಟಾಪ್ ಮಾಡ್ತೀರಿ. ಇವತ್ತಿನವ್ರಿಗೂ ಒಬ್ಬರು ಜಿಲ್ಲಾ ಮೇಳ ಘಟಕದಿಂದ ಒಂದು ದೀಪ ಹಚ್ಚಿಲ್ಲ. ಇವತ್ತು ನೇರ ಹಿರೇಮಠನ ಹತ್ಯೆ ಆಯಿತು, ಇವತ್ತು ಅಂಜಲಿ ಅಂಬಿಗರವ್ರದ್ದು ಆಯಿತು, ಒಂದು ದೀಪ ಹಚ್ಚಿಲ್ಲ. ಇದೇನಾ ನೀವು ಪಾರ್ಟಿ ನಡೆಸೋದು? ಇದೇನಾ ನೀವು ಸಂದೇಶ ಕೊಡೋದು? ಇದೇನಾ ನೀವು ಗ್ಯಾರಂಟಿ ಕೊಡೋದು? ರಾಜ್ಯ ಸರ್ಕಾರದಲ್ಲಿ ಭಾಳ KPCC ಅಧ್ಯಕ್ಷರು ಹೋರಾಟ ಮಾಡಿ ಈ ರಾಜ್ಯಕ್ಕೆ ಭಾಳಷ್ಟು ಭರವಸೆನ ಕೊಟ್ಟು ಅವರು ಅಧಿಕಾರಕ್ಕೆ ತಂದರು. ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇಟ್ಟರು. ಸಾರ್ವಜನಿಕರು ಎಲ್ಲರೂ ಕೂಡ ನಂಬಿ ತಮಗೆ ಅಧಿಕಾರನ ಕೊಟ್ಟರು. ಇವತ್ತು ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ನಿಮ್ಮ ಬೇಕಾದಂಥ ನಿಮ್ಮ ಮುಖಂಡರೇ ಇಂಥ ಒಂದು ಎಲ್ಲ ವ್ಯವಸ್ಥೆ ನಡೀತಾ ಇದೆ. ಯಾಕೆ ರಾಜ್ಯ ಸರ್ಕಾರದವರು ಎಚ್ಚೆತ್ತಾಗಬೇಕಿಲ್ಲ? ಯಾಕೆ ಇಂಟೆಲಿಜೆನ್ಸಿ ರಿಪೋರ್ಟ್ ಇಲ್ಲ ನಿಮಗೆ? ಈ ಭಾಗದಾಗ ಏನು ನಡೆದೈತೆ ಅಂತ ಗೊತ್ತಿಲ್ಲ? ಯಾಕೆ ಇದೇ ಧಾರವಾಡದಾಗ ಆಗಂಗಿಲ್ಲ? ಇದೇ ಯಾಕೆ ಕಲಗಟ್ಟಿಗೆ ಆಗಲ್ಲ? ಇದೇ ಯಾಕೆ ಕುಂದೊಳಕ್ಕಾಗಂಗಿಲ್ಲ? ಯಾಕಂದ್ರೆ ಇಲ್ಲಿ ಮುಗ್ಧ ಜನ ಅದಾರಂತ, ಇಲ್ಲಿ ಏನು ನೀವು ಮಾಡಿದ್ರೆ ನಡೀತೈತೆ ಅಂತ. ಅದಕ್ಕೆ ನಾನು ಈಗಾದರೂ ಹೇಳ್ತೀನಿ, ಈ ಅಂಬಿಗರ ಸಮಾಜ ಭಾಳ ಬಡ ಕುಟುಂಬ. ನಾನು ಜಂಗಮ ಸಮಾಜದಿಂದ ಇದ್ರೂ ಕೂಡ ನನ್ನ ಮಠಾಧೀಶರು ಎಲ್ಲರೂ ಈಗ ವಾರ್ನಿಂಗ್ ಕೊಟ್ಟಾರ. ರಾಜ್ಯ ಸರ್ಕಾರದವ್ರು ನನ್ನ ಮನೆಗೂ ಬಂದು ಹೋಗ್ಯಾರ. ಅದೇ ರೀತಿ ನಮಗೆ ಹೆಂಗೆ ಸ್ಪಂದಿಸಿರಿ ಅದೇ ರೀತಿ ಅಂಬಿಗರ ಸಮಾಜಕ್ಕೆ ಕೂಡ ತಾವು ಬೆನ್ನಿಗೆ ನಿಲ್ಲಬೇಕು. ಇಲ್ಲ ಇದು ರಾಜ್ಯ ವ್ಯಾಪ್ತಿ ಹೋರಾಟ ನಡೀತೈತಿ. ಜಂಗಮ ಮತ್ತು ಅಂಬಿಗರ ಸಮಾಜದವರು ಜಂಟಿಯಾಗಿ ಇಡೀ ರಾಜ್ಯ ಪ್ರತಿಭಟನೆ ಮಾಡ್ತೇವೆ. ನೀವೇನೋ ತಿಳ್ಕೊಂಡಿರಿ ಅವ್ರದ್ದೇ ಅಷ್ಟು 50 ಲಕ್ಷ ಜನಸಂಖ್ಯೆ ಇದೆ, ಅಷ್ಟೇ ಜನಸಂಖ್ಯೆ ನಮ್ಮದು ಇದೆ. ನಾವು ವೀರಶೈವ ಲಿಂಗಾಯತರಿಗೆ ಗುರುಗಳದೇವಿ. ಒಂದು 100 ಸಮಾಜದವ್ರ ನಾವು ಜಂಗಮ ಗುರುಗಳದೇವಿ. ನಮಗೆಲ್ಲ ಜಂಗಮದ ಗುರುಗಳು ಎಲ್ಲರೂ ಕೂಡ 100 ಸಮಾಜನ ಸಂಭಾಳಿಸುವಂಥ ಜಗದ್ಗುರುಗಳದಾರ. ಅದಕ್ಕೆ ದಯಮಾಡಿ ಹೇಳ್ತೀನಿ, ಮುಂದಿನ ದಿವಸಗಳಲ್ಲಿ ನೀವೇನಾದರೂ ಇಡೀ ರಾಜ್ಯವ್ಯಾಪ್ತಿ ಎಲ್ಲ ಕಡೆ ಯಾರ್ಯಾರು MOB ಅದಾರ, ಯಾರ್ಯಾರು ಗುಂಡ ಅದಾರ, ಯಾರ್ಯಾರು ರೌಡಿ ಶೀಟರ್ ಅದಾರ, ಅವ್ರನ್ನೆಲ್ಲರನ್ನು ಚಲನವಲನ ಹಾಕಿ ಅವ್ರನ್ನ ಏನೇನು ದಂಧೆ ಮಾಡತ್ತಾರ ಅವನ್ನೆಲ್ಲರೂ ಬಂದ್ ಮಾಡಿಸಿ ಅವರಿಗೆ ಒಳ್ಳೆಯ ದಾರಿ ತೊಗೊಂಡು ಬರೋಕ್ಕೆ ತಾವು ಪೊಲೀಸ್ ಇಲಾಖೆ, ಗೃಹ ಇಲಾಖೆ, ಮುಖ್ಯಮಂತ್ರಿಗಳು ಮತ್ತು ಈಗಾಗಲೇ ನಮ್ಮ DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ನಮಗೆ ಭಾಳಷ್ಟು ಫೋನ್ ಮುಖಾಂತರ ನನಗೆ ಧೈರ್ಯ ತುಂಬಿ ನನಗೂ ಕೂಡ CIDಗೆ ಹೆಂಗೆ ಅವ್ರು ಆದೇಶ ಮಾಡಿಸಿದ್ರು. ಅದೇ ರೀತಿ ನಮ್ಮ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೂ ಕೊಟ್ಟರು. ಅದೇ ರೀತಿ ಅಂಬಿಗರ ಸಮಾಜದ ಹುಡುಗಿಗೂ ಕೂಡ ತಾವು ಬಿಟ್ಟು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಕೊಡಬೇಕು, CID ತನಗೆ ಕೊಡಬೇಕು, ಅವ್ರಿಗೊಂದು 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು, ಅವರಿಗೆ ಆಶ್ರಯ ಮನೆ ಕೊಡಬೇಕು. ಆ ಮುದುಕಿಗೆ ಎಲ್ಲಾದರೂ ಟೆಂಪ್ರರಿ ಒಂದು ಗಂಗಮ್ಮಗೆ ಒಂದು ಎಲ್ಲರ ಸರ್ಕಾರಿ ಇಲಾಖೆಯಲ್ಲಿ ಟೆಂಪ್ರರಿ ಒಂದು ನೌಕರಿ ಕೊಡಬೇಕು. ಆಕೆ ವಯಸ್ಸಾಗ್ಯಾವ, ತಾವು ಡೈರೆಕ್ಟಾಗಿ ಸ್ಯಾಲ್ರಿ ಕೊಡೋಕೆ ಬರೋಂಗಿಲ್ಲ. ಆದರೆ DC ಅವರ ಒಂದು ಗಾರ್ಡನ್ ಸೆಕ್ಷನ್ ಆಗಲಿ, ಕಾರ್ಪೊರೇಷನ್ ಗಾರ್ಡನ್ ಸೆಕ್ಷನ್ ಆಗಲಿ ಅಲ್ಲಿ ಕೊಡ್ಬೋದು. ಅಂಥ ಕುಟುಂಬಕ್ಕೆ ಕೊಡಬೇಕು. ಅವ್ರ ಸಹೋದರಿಯರ ಭಾಳ ಚಿಕ್ಕ ವಯಸ್ಸಿನವ್ರು ಅದಾರೆ. ಒಬ್ಬಾಕೆ 10ನೇ ಓದ್ತಾ ಇದ್ದಾಳೆ, ಒಬ್ಬಾಕೆ 9ನೇ ಓದ್ತಾ ಇದ್ದಾಳೆ.
ಅವ್ರಿಗಿಬ್ಬರಿಗೂ ಕೂಡ ತಮ್ಮ ಸರ್ಕಾರಿ ನೌಕರಿ ಕೊಡೋಕ್ಕಾಗಲಿಲ್ಲ ಅಂದರೂ ಕೂಡ ಒಂದು ಅಂಗನವಾಡಿ ಟೀಚರ ಕೊಡಬೇಕು. ಅಂದರೆ ಅವರಿಗೆ ಒಂದು ಏನಾದರೂ ಈಗಾಗಲೇ ನಮ್ಮ ಜಗದ್ಗುರುಗಳು ಬೇಡಿಕೆ ಇಟ್ಟರೆ ನಾವು ಸರ್ಕಾರಿ ನೌಕರಿನೇ ಡಿಮಾಂಡ್ ಇಟ್ಟಾರೆ. ಅಂಬಿಗೇರ್ ಸಮಾಜಕ್ಕೆ ಆ ಎಮ್ಮಗೆ ಒಂದು ವಾಗ್ದಾನ ಪತ್ರ ಕೊಡಬೇಕಂತೇಳಿ ಶ್ರೀಗಳು ಅಲ್ಲೇ ಹೇಳ್ಯಾರ. ಮತ್ತು ನಾನು ಕೂಡ ಒತ್ತಾಯ ಮಾಡ್ತೀನಿ. ಶ್ರೀಗಳ ನನಗೆ ಕೂಡ ಆ ಮಾತು ಹೇಳಿದರು. ಅದಕ್ಕೆ ದಯಮಾಡಿ ಈ ಒಂದು ಸಭೆಗೆ ಬಂದಂಥ ಹೋರಾಟಗಾರರು, ಮಠಾಧೀಶರು ಮತ್ತು ಎಲ್ಲ ಅಂಬಿಗೇರ್ ಸಮಾಜದವರು, ಜಂಗಮ್ ಸಮಾಜ, ಎಲ್ಲ ಸಮಾಜದ ಜಾತ್ಯತೀತ ಹೋರಾಟಿದ್ದು ಎಲ್ಲರೂ ಪಾಲ್ಗೊಂಡ್ರಿ. ನನಗೂ ಕೂಡ ನನ್ನ ಮಗಳು, ನಾನು ಮನೆಯಾಗಿದ್ದರೂ ಕೂಡ ತಾವು ಜಾತ್ಯತೀತ, ಪಕ್ಷಾತೀತ, ರಾಜ್ಯದ ಮತ್ತು ದೇಶಾಂತ ಹೋರಾಟ ಮಾಡಿರಿ. ಅದಕ್ಕೆ ನಾನು ತುಂಬ ಹೃದಯದಿಂದ ನನ್ನ ಕುಟುಂಬದ ವತಿಯಿಂದ ಮತ್ತು ಅಂಬಿಗೇರ ಏನು ಅಂಜಲಿ ಅಂಬಿಗೇರ್ ಅವ್ರ ಕುಟುಂಬದಿಂದ ಕೂಡ ನಾನು ಅವ್ರಿಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಪೂಜ್ಯರಿಗೂ ಕೂಡ ಮತ್ತು ಎಲ್ಲ ಹೋರಾಟಗಾರ ಪರವಾಗಿ ಕೂಡ ಇದು ಜಂಟಿಯಾಗಿ ಇಬ್ಬರದು ಸೇಮ್ ಕೇಸ್ ಇರೋದ್ರಿಂದ ನಾವು ಒಕ್ಕಟ್ಟಾಗಿ ಇಡೀ ರಾಜ್ಯಾದ್ಯಂತ ಈ ಹೋರಾಟದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು. ಎಲ್ಲ ತಾಲೂಕುಗಳಲ್ಲಿ ಮನವಿ ಕೊಡಬೇಕು. ಅಂಬಿಗೇರ್ ಸಮಾಜದಿಂದ, ಜಂಗಮ ಸಮಾಜದಿಂದ ಇದು ರಾಜ್ಯಾದ್ಯಂತ ನಿಮ್ಮ ಮುಂದೆ ಮಠಾಧೀಶರು ಕೂಡ ಒಂದು ದೊಡ್ಡ ರಾಜ್ಯಾದ್ಯಂತ ಹೋರಾಟ ಕೂಡ ಹಮ್ಕೋತಾರೆ ಅನ್ನೋ ವಿಚಾರ ಕೂಡ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಸಮಯದ ಅಭಾವದಿಂದ ನಾನು ಇಷ್ಟಕ್ಕೆ ಮುಗಿಸ್ತೀನಿ. ಶ್ರೀಗಳು ಮಾತಾಡ್ತಾರೆ. ತಾವೆಲ್ಲರೂ ಸ್ವಯಂ ಪ್ರೇರಣೆಯಿಂದ ತಾವು ಬಂದಿರಿ. ಇದು ಮುಗಿದ ನಂತರ ಅಲ್ಲೇ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ ಶ್ರೀಗಳು. ಅದನ್ನು ಸ್ವೀಕಾರ ಮಾಡಿ ನಾವು ಮುಂದೆ ಶಾಂತ ರೀತಿಯಿಂದ ಯಾವುದೂ ಅಹಿತಕರ ಘಟನೆ ಆಗಲಾರ್ದಂಗೆ, ಯಾಕಂದರೆ ನಾವು ಇನ್ನೂ ಕೋಡ್ ಆಫ್ ಕಂಡಕ್ಟ್ನಲ್ಲಿದ್ದೀವಿ. ಭಾಳಷ್ಟು ವಿನಂತಿ ಮೂಲಕ ನನಗೆ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಟ್ಟಿದ್ದಾರೆ, ಕಾರ್ಪೊರೇಷನ್ದವರು ಕೊಟ್ಟಿದ್ದಾರೆ. ಅದಕ್ಕೆ ದಯಮಾಡಿ ನಾವು ಕೂಡ ಸಹನೆ ಇರಬೇಕು. ಪೊಲೀಸರು ಕೂಡ ನಮಗೆ ಸಹನೆ ಮಾಡಿದ್ದಾರೆ. ಅವ್ರು ನಾವು ಹೇಳ್ದಂಗೆ ರೋಡು ಬಂದ್ ಮಾಡಿದರು, ಯಾವುದೂ ಕೂಡ ಡಿಸ್ಟರ್ಬ್ ಮಾಡಿಲ್ಲ. ಅದಕ್ಕೆ ಅವ್ರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ. ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹೋರಾಟಗಾರರಿಗೆ, ಎಲ್ಲ ಸಮಾಜದ ಮುಖಂಡರಿಗೆ ನನ್ನ ಮಾತು ವಿರಾಮ